ಯೋಜನೆಗಳು, ನರೇಂದ್ರ ಮೋದಿ ಅವರ ಯೋಜನೆಗಳು, ಭಾರತೀಯ ಜನತಾ ಪಕ್ಷದ ಯೋಜನೆಗಳು ಎಲ್ಲ ನಮ್ಮ ಅಕ್ಕಂಗಿಯರ್ಗೆ ಬಡ್ರಿಗೆ ಮುಟ್ಟಬೇಕಾದ್ರೆ ಅವ್ರ ಅಕೌಂಟ್ಗೆ ಮುಟ್ಲಿ ಅಂತೇಳಿ ಅವ್ರೇನು ಮಾಡ್ರ ಮೊಟ್ಟ ಮೊದಲಿಗೆ ಅಕೌಂಟ್ ಮಾಡಿಸಿದ್ರು. ಆದ್ರೆ ಕಾಂಗ್ರೆಸ್ದವರು ಇವ ಮೋದಿ ಹುಚ್ಚಾಗೆ ನೀನು ಅಕೌಂಟ್ ಮಾಡಿಸೋಕಂತಲ್ಪ ಯಾಕೆ ಮಾಡಿಸ್ಯಾರ ಅಂದ್ರೆ ಅವ್ರದ್ದು ಹಕ್ಕಾಗಿ ಮುಟ್ಲಿ ಅಂತೇಳಿ. ಮನೆಗೆ ಶೌಚಾಲಯ, ಗ್ಯಾಸ್ ಸಿಲಿಂಡ್ರ್, ಅಕ್ಕಿ ಭಾಗ್ಯ, ಜನರಿಕ್ ಔಷಧ ಅಂತ ಒಂದು ಔಷಧ ಅಂಗಡಿ ಐತಲ್ರಿ, ಅದು ಹೊರಗೆ ತೊಗೊಂಡ್ರೆ 200 ರೂಪಾಯಿ, ಅಲ್ಲಿ ಹೋದ್ರೆ 20 ರೂಪಾಯಿ. ಎಲ್ಲ ನರೇಂದ್ರ ಮೋದಿ ಅವರು ಮಾಡಿದ್ದು BPL ಕಾರ್ಡ್ದವ್ರಿಗೆ. BPL ಕಾರ್ಡ್ ಹೆಚ್ಚು ಯಾರು ಅದಾರ ಹೇಳ್ರಿ? BPL ಕಾರ್ಡ್ ಹಕ್ಕದಾರರು ಹೆಚ್ಚು ಮುಸಲ್ಮಾನರು ಅದಾರ. 180% ಮುಸಲ್ಮಾನರು BPL ಕಾರ್ಡ್ದವ್ರು ಅದಾರ. ಎಲ್ಲ ತಗೊಳೋದು ಮತ್ತು ಮೋದಿ ಕ್ಯಾಬಿನೆ ಇದೆಯಾ. ಕಾಂಗ್ರೆಸ್ ಏನು ಕೊಟ್ಟೈತ್ರಿ ಮುಸಲ್ಮಾನ್ರಿಗೆ? ಮೋದಿ ಏನು ಕೊಟ್ಟಿಲ್ಲ ಅಂತಾರೆ. ಮೋದಿ ಬಂದು 7 ವರ್ಷ ಆಗೈತಿ. ಕಾಂಗ್ರೆಸ್ದವ್ರೇನೆಲ್ಲ ನಮಗೆಲ್ಲ DC SP ದೊಡ್ಡ ಲೀಡ್ರ ಮಾಡಿಬಿಟ್ರೇನ? ಏನು ನಮ್ಮ ಬಿಲ್ಡಿಂಗ ಕಟ್ಬಿಟ್ರೇನು ಕಾಂಗ್ರೆಸ್ದವ್ರು? ದುಡಿಯೋದು ತಪ್ಪೋದಿಲ್ಲ ಕಾಂಗ್ರೆಸ್ಸಿಂದ ಅಡ್ಡಾಡಿ. ಒಂದೇದ್ದು ಕಾಂಗ್ರೆಸ್ಸಿಂದ ಅಡ್ಡಾಡಿ ಮುಸಲ್ಮಾನ್ರು ಇಷ್ಟು ಹಿಂದುಳಿದಾರಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದಾರ. ನಮ್ಮ ಮಂದ್ಯಾಗ ಓದೋರ ಸಿಗಂಗಿಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಕೈ ಹಿಡ್ಕೊಂತ ಹೋದ್ವಿ, ಅವ್ರು ನಮ್ಮ ಕೈ ಕೊಟ್ಕೊಂತ ಹೋದ್ರು. ಇನ್ನೂ ಭಾಳ ಜನ ಮಾತಾಡ್ರದ್ರ. ಇನ್ನೂ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಭಾರತೀಯ ಜನತಾ ಪಕ್ಷ ಒಳ್ಳೆ ಪಕ್ಷ. ಕಾಂಗ್ರೆಸ್ ಪಕ್ಷ ಹಂಗಂದ್ರೆ ವಿಶೇಷವಾಗಿ ಇಲ್ಲಿರುವಂಥ ಮುಸಲ್ಮಾನರಿಗೆ ಕಿವಿಗೆ ಮಾತು ಬೀಳಿ ಅಂತ ಹೇಳ್ತಾ ಇದ್ದೀನಿ. ಮುಸಲ್ಮಾನ ಲೀಡ್ರ್ ಕಿವಿಗೆ ಬೀಳಿ ಅಂತ ಹೇಳ್ತಾ ಇದ್ದೀನಿ. ಮುಸಲ್ಮಾನರ ವಿರೋಧಿ ಪಕ್ಷ ಅಲ್ಲಿದು. ಮುಸಲ್ಮಾನರ ವಿರೋಧಿ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ನಿಮ್ಮ ಮನೆಯಾಗ ಈಗ ಸಾರಿಗೆ ಒಗ್ಗರಣೆ ಕೊಡ್ತೀರಿಲ್ರಿ, ಸಾರಾಗಲಿ ಅವಲಕ್ಕಿ ಮಾಡಬೇಕಾದ್ರೆ ಕರಿಬೇ ಹಾಕಿ ಒಗ್ಗರಣೆ ಕೊಡ್ತಿರೋದಿಲ್ರಿ. ಕರಿಬೇ ಹಾಕ್ಲಿಕ್ಕಂದ್ರೆ ಒಗ್ಗರಣೆ ಬರೋಬ್ಬರಿ ಆಗಂಗಿಲ್ಲ. ಬಗಾರ್ ಜೊತೆಗೇ ಬಗಾರ್ ಮೇ ಅನ್ನಚ್ಚ ಊಟ ಮಾಡಬೇಕಾದ್ರಿ ಅದು ಕರಿಬೇ ತೆಗೆದಿಡ್ತೀವಿ, ಹೌದಿಲ್ರಿ? ಇದೇ ಥರ ಕಾಂಗ್ರೆಸ್ದವರು ನಮ್ಮ ಮತ ತಗೊಂತಾರ. ಮುಸಲ್ಮಾನರು ಅಭಿವೃದ್ಧಿ ಬಂದಾಗ ನಮಗೆ ತೆಗೆದಿಡ್ತಾರೆ. ಹೇಳ್ರಿ ಅವರು ತೆಗೆದಿಡ್ತಾರ. ನರೇಂದ್ರ ಮೋದಿ ಅವರ ಯೋಜನೆಗಳು, ಭಾರತೀಯ ಜನತಾ ಪಕ್ಷದ ಯೋಜನೆಗಳು ಎಲ್ಲ ನಮ್ಮ ಅಕ್ಕಂಗಿಯರ್ಗೆ ಬಡ್ರಿಗೆ ಮುಟ್ಟಬೇಕಾದ್ರೆ ಅವ್ರ ಅಕೌಂಟ್ಗೆ ಮುಟ್ಲಿ ಅಂತೇಳಿ ಅವ್ರೇನು ಮಾಡ್ರ ಮೊಟ್ಟ ಮೊದಲಿಗೆ ಅಕೌಂಟ್ ಮಾಡಿಸಿದ್ರು. ಆದ್ರೆ ಕಾಂಗ್ರೆಸ್ದವರು ಇವ ಮೋದಿ ಹುಚ್ಚಾಗೆ ನೀನು ಅಕೌಂಟ್ ಮಾಡಿಸೋಕಂತಲ್ಪ ಯಾಕೆ ಮಾಡಿಸ್ಯಾರ ಅಂದ್ರೆ ಅವ್ರದ್ದು ಹಕ್ಕಾಗಿ ಮುಟ್ಲಿ ಅಂತೇಳಿ. ಮನೆಗೆ ಶೌಚಾಲಯ, ಗ್ಯಾಸ್ ಸಿಲಿಂಡ್ರ್, ಅಕ್ಕಿ ಭಾಗ್ಯ, ಜನರಿಕ್ ಔಷಧ ಅಂತ ಒಂದು ಔಷಧ ಅಂಗಡಿ ಐತಲ್ರಿ, ಅದು ಹೊರಗೆ ತೊಗೊಂಡ್ರೆ 200 ರೂಪಾಯಿ, ಅಲ್ಲಿ ಹೋದ್ರೆ 20 ರೂಪಾಯಿ. ಎಲ್ಲ ನರೇಂದ್ರ ಮೋದಿ ಅವರು ಮಾಡಿದ್ದು BPL ಕಾರ್ಡ್ದವ್ರಿಗೆ. BPL ಕಾರ್ಡ್ ಹೆಚ್ಚು ಯಾರು ಅದಾರ ಹೇಳ್ರಿ? BPL ಕಾರ್ಡ್ ಹಕ್ಕದಾರರು ಹೆಚ್ಚು ಮುಸಲ್ಮಾನರು ಅದಾರ. 180% ಮುಸಲ್ಮಾನರು BPL ಕಾರ್ಡ್ದವ್ರು ಅದಾರ. ಎಲ್ಲ ತಗೊಳೋದು ಮತ್ತು ಮೋದಿ ಕ್ಯಾಬಿನೆ ಇದೆಯಾ. ಕಾಂಗ್ರೆಸ್ ಏನು ಕೊಟ್ಟೈತ್ರಿ ಮುಸಲ್ಮಾನ್ರಿಗೆ? ಮೋದಿ ಏನು ಕೊಟ್ಟಿಲ್ಲ ಅಂತಾರೆ. ಮೋದಿ ಬಂದು 7 ವರ್ಷ ಆಗೈತಿ. ಕಾಂಗ್ರೆಸ್ದವ್ರೇನೆಲ್ಲ ನಮಗೆಲ್ಲ DC SP ದೊಡ್ಡ ಲೀಡ್ರ ಮಾಡಿಬಿಟ್ರೇನ? ಏನು ನಮ್ಮ ಬಿಲ್ಡಿಂಗ ಕಟ್ಬಿಟ್ರೇನು ಕಾಂಗ್ರೆಸ್ದವ್ರು? ದುಡಿಯೋದು ತಪ್ಪೋದಿಲ್ಲ ಕಾಂಗ್ರೆಸ್ಸಿಂದ ಅಡ್ಡಾಡಿ. ಒಂದೇದ್ದು ಕಾಂಗ್ರೆಸ್ಸಿಂದ ಅಡ್ಡಾಡಿ ಮುಸಲ್ಮಾನ್ರು ಇಷ್ಟು ಹಿಂದುಳಿದಾರಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದಾರ. ನಮ್ಮ ಮಂದ್ಯಾಗ ಓದೋರ ಸಿಗಂಗಿಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಕೈ ಹಿಡ್ಕೊಂತ ಹೋದ್ವಿ, ಅವ್ರು ನಮ್ಮ ಕೈ ಕೊಟ್ಕೊಂತ ಹೋದ್ರು. ಇನ್ನೂ ಭಾಳ ಜನ ಮಾತಾಡ್ರದ್ರ. ಇನ್ನೂ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಭಾರತೀಯ ಜನತಾ ಪಕ್ಷ ಒಳ್ಳೆ ಪಕ್ಷ. ಕಾಂಗ್ರೆಸ್ ಪಕ್ಷ ಹಂಗಂದ್ರೆ ವಿಶೇಷವಾಗಿ ಇಲ್ಲಿರುವಂಥ ಮುಸಲ್ಮಾನರಿಗೆ ಕಿವಿಗೆ ಮಾತು ಬೀಳಿ ಅಂತ ಹೇಳ್ತಾ ಇದ್ದೀನಿ. ಮುಸಲ್ಮಾನ ಲೀಡ್ರ್ ಕಿವಿಗೆ ಬೀಳಿ ಅಂತ ಹೇಳ್ತಾ ಇದ್ದೀನಿ. ಮುಸಲ್ಮಾನರ ವಿರೋಧಿ ಪಕ್ಷ ಅಲ್ಲಿದು. ಮುಸಲ್ಮಾನರ ವಿರೋಧಿ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ನಿಮ್ಮ ಮನೆಯಾಗ ಈಗ ಸಾರಿಗೆ ಒಗ್ಗರಣೆ ಕೊಡ್ತೀರಿಲ್ರಿ, ಸಾರಾಗಲಿ ಅವಲಕ್ಕಿ ಮಾಡಬೇಕಾದ್ರೆ ಕರಿಬೇ ಹಾಕಿ ಒಗ್ಗರಣೆ ಕೊಡ್ತಿರೋದಿಲ್ರಿ. ಕರಿಬೇ ಹಾಕ್ಲಿಕ್ಕಂದ್ರೆ ಒಗ್ಗರಣೆ ಬರೋಬ್ಬರಿ ಆಗಂಗಿಲ್ಲ. ಬಗಾರ್ ಜೊತೆಗೇ ಬಗಾರ್ ಮೇ ಅನ್ನಚ್ಚ ಊಟ ಮಾಡಬೇಕಾದ್ರಿ ಅದು ಕರಿಬೇ ತೆಗೆದಿಡ್ತೀವಿ, ಹೌದಿಲ್ರಿ? ಇದೇ ಥರ ಕಾಂಗ್ರೆಸ್ದವರು ನಮ್ಮ ಮತ ತಗೊಂತಾರ. ಮುಸಲ್ಮಾನರು ಅಭಿವೃದ್ಧಿ ಬಂದಾಗ ನಮಗೆ ತೆಗೆದಿಡ್ತಾರೆ.
ಹೇಳ್ರಿ ಅವ್ರು ತೆಗೆದಿಡ್ತಾರ.